ಬೆಂಗಳೂರಿಂದ ಜಗದೀಶ್ ಅಂತ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಗದೀಶ್ ಸರ್. ನಮಸ್ಕಾರ. ಕೇಳಿ ನಿಮ್ಮ ಪ್ರಶ್ನೆ ಏನು? ಮದುವೆ ಆಗಿ ಒಂದು 8 ವರ್ಷ ಆಗಿದೆ ಸರ್. ಹೇಳಿ ಜಗದೀಶ್. ಅದು 2 ಮಕ್ಳು ಇದ್ದಾರೆ. ಮುಂಚೆ ತರ ಇಂಟ್ರೆಸ್ಟ್ ಇಲ್ಲ ಸರ್ ಇವಾಗ. ನಿಮ್ಗೆ ಈಗ ಎಷ್ಟು ವಯಸ್ಸು? ಒಂದು 32 ಇದೆ ಸರ್. 32. ನಿಮ್ಮ ಮಡದಿಯವರು ಅವ್ರಿಗೂ ಇಂಟ್ರೆಸ್ಟ್ ಇದೆಯಾ? ಅವ್ರ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ಇವಾಗ ಅವ್ರ ಊರಲ್ಲಿ ಇರ್ತಾರೆ. ಈಗ 1 ವರ್ಷದ ಮುಂಚೆಯಿಂದ ಅವ್ರ ಊರಲ್ಲಿ ಇದ್ದಾರೆ. ನಾವ್ ಇಲ್ಲಿ ವರ್ಕ್ ಮಾಡ್ಕೊಂಡು ಇಲ್ಲೇ ಬೆಂಗಳೂರಲ್ಲಿ ಇದ್ದೀವಿ. ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿದೆ. ನಿಮ್ಗೆ ಮಾನಸಿಕ ಒತ್ತಡಗಳು, ತುಲುಮೆ ಅಥವಾ ಖಿನ್ನತೆ ಏನಾದ್ರು ಇದೆಯಾ? ಟೆನ್ಷನ್, ವರ್ಕ್ ಬಗ್ಗೆ ಟೆನ್ಷನ್ ಇರುತ್ತೆ. ವರ್ಕ್ ಟೆನ್ಷನ್ ಇದೆ. ಜೊತೆಗೆ ಬೇರೆ ಏನಾದ್ರು ಕಾಯಿಲೆಗಳು ಡೆವಲಪ್ ಆಗಿದೆಯಾ? BP, ಶುಗರು ಏನಾದ್ರು? ಆ ತರದ್ ಯಾವ್ದು ಇಲ್ಲ ಸರ್. ಈಗ 1 ವರ್ಷದ ಮುಂಚೆ ಡೆಂಗ್ಯೂ ಬಂದಿತ್ತು. ಅದ್ರಲ್ಲಿ ವೈಟ್ ಪ್ಲೇಟ್ಸ್ ಕಡಿಮೆ ಆಗಿತ್ತು, ಆಳಿಸ್ಕೊಂಡಿದ್ದು. ಸರಿ, ಆಯ್ತು. ಇಂಪ್ರೂವ್ಮೆಂಟ್ ಆಗಿತ್ತು, ಚೆನ್ನಾಗಿದ್ದೀನಿ. ಬೇರೆ ಏನಾದ್ರು ಜಾಸ್ತಿ ಆಗಿದ್ದೀರಾ? ಏನ್ ಸರ್? ತೂಕ ಏನಾದ್ರು ಜಾಸ್ತಿ ಆಗಿದ್ದೀರಾ? ಇಲ್ಲ, ಒಂದು 66 kg ಇದೆ. ನಿಮ್ಗೆ ಏನನ್ಸುತ್ತೆ, ಯಾತಕ್ಕೋಸ್ಕರ ನಿಮ್ಗೆ ಈ ರೀತಿ ಲೈಂಗಿಕ ಆಸಕ್ತಿ ಕುಗ್ಗಿದೆ ಅಂತ ನಿಮ್ಗೆ ಏನಕ್ಕೆ ಅಂತ ಅನ್ಸುತ್ತೆ? ಏನ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ, ಅದಕ್ಕೋಸ್ಕರ. ನಿಮ್ಮ ಮಡದಿಯವರ ಇಲ್ಲ ಅಂತೀರಿ, ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬರ್ತದೆ? ಊರಲ್ಲಿ ಅವ್ರನ್ನ ಬಿಟ್ಬಿಟ್ಟು ನಿಮ್ಗೆ ಆಸಕ್ತಿ ಬನ್ನಿ ಅಂದ್ರೆ ಹೆಂಗ್ ಬರ್ತದೆ? ಇಲ್ಲ ಸರ್, ಓದಾಗ್ಲೂ ಅಷ್ಟೇನೆ, ಅದಕ್ಕೋಸ್ಕರ ಕೇಳಿದ್ದು. ಸರಿ. ಈಗ ನೋಡಿ, ಲೈಂಗಿಕಾಸಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಬೇಕಾದಷ್ಟು ಮಾತ್ರೆಗಳಿದೆ. ಈ ಸಿಲ್ಡಿನಫಿಲ್ ಸಿಟ್ರೇಟ್ ಅಂತ ಒಂದು ಮಾತ್ರೆ ಬರ್ತದೆ. ಅದನ್ನ ಈ ಕೆವರ್ಟಾ ಅಥವಾ ಬೇರೆ ಬೇರೆ ಟ್ರೇಡ್ ನೇಮ್ಗಳಲ್ಲಿ ಸಿಗ್ತದೆ. ಪೆನಗ್ರಾ, ಮ್ಯಾನ್ಫೋರ್ಸ್ ಅಂತ. ಈ ಸಿಲ್ಡಿನಫಿಲ್ ಸಿಟ್ರೇಟ್ 50 mg ಮಾತ್ರೆನ ನೀವು ಯಾವಾಗ ಸಂಭೋಗ ಮಾಡಬೇಕು ಅನ್ಸುತ್ತೆ ಅದಕ್ಕಿಂತ ಸ್ವಲ್ಪ ಮುಂಚೆ, ಅಂದ್ರೆ 1 ಗಂಟೆ ಮುಂಚೆ ಈ ಮಾತ್ರೆನ ನುಂಗಿದ್ರೆ ನಿಮ್ಗೆ ಲೈಂಗಿಕಾಸಕ್ತಿ ಬರ್ತದೆ. ಲೈಂಗಿಕ ಕ್ರಿಯೆನ ಧಾರಾಳವಾಗಿ ಮಾಡ್ಬೋದು.